ಪ್ರಾರಂಭವಾಗುತ್ತಿದ್ದಂತೆಯೇ ಕೃಷಿ ಅಧಿಕಾರಿಗಳಿಂದ ರೈತರಿಗೆ ರಸಗೊಬ್ಬರ, ಬೀಜ, ಕ್ರಿಮಿನಾಶಕ ಅನುಕೂಲತೆ ಬಗ್ಗೆ ಮಹತ್ವದ ಸಭೆ. ಬಸನಗೌಡ ದದ್ದಲ್. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರ ಕಾರ್ಯಾಲಯದಲ್ಲಿ ಇಂದು ಶಾಸಕರಾದ ಬಸನಗೌಡ ದದ್ದಲ್ ಅವರು ಮುಂಗಾರು ಹಂಗಾಮಿನ ಕೃಷಿ ಸಿದ್ಧತೆಗಳ ಕುರಿತು ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಲಭ್ಯತೆ, ಪೂರೈಕೆ ಮತ್ತು ರೈತರಿಗೆ ಸಕಾಲದಲ್ಲಿ ವಿತರಣೆ ಕುರಿತಾಗಿ ಸಮಗ್ರ ಚರ್ಚೆ ನಡೆಸಲಾಯಿತು. ರೈತರಿಗೆ ಯಾವುದೇ ಕೊರತೆ ಉಂಟಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗಗಳಿಂದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ಅಧಿಕಾರಿಗಳಿಗೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಮಾಹಿತಿ ನೀಡಿದರು. ರೈತರಿಗೆ ರಸಗೊಬ್ಬರದ ಬಗ್ಗೆ ಯಾವುದೇ ಕೊರತೆ ಉಂಟಾಗಬಾರದು. ಕೊರತೆ ಉಂಟಾಗದಂತೆ ಸೊಸೈಟಿ ಮೂಲಕ ರಸಗೊಬ್ಬರವನ್ನು ವಿತರಿಸಬೇಕು. ರಸಗೊಬ್ಬರ ಅಂಗಡಿ ಮಾಲೀಕರು ಯಾವುದಾದರೂ ರಸಗೊಬ್ಬರಕ್ಕೆ ಜೋಡಣೆ ಮಾಡಿ ನೀಡಿದ್ದಲ್ಲಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಮ್ಮ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಗೆ ರೈತರಿಗೆ ಬೇಕಾಗುವ ಬೀಜಗಳು, ಜಿಪ್ಸಮ್, ಪೊಟ್ಯಾಷಿಯಂ ಮತ್ತು ಕ್ರಿಮಿನಾಶಕಗಳ ಸಂಪೂರ್ಣವಾಗಿ ಒದಗಿಸಿಕೊಡಬೇಕು. ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ 6 ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳಿಗೆ ಯರಗೇರ, ಚಂದ್ರಬಂಡ, ಗಿಲ್ಲೆಸುಗೂರು, ರಾಯಚೂರು, ಕಲಮಲ, ದೇವಸುಗೂರು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳಿಗೆ ತಿಳಿಸಿದರು. ನನ್ನ ಗ್ರಾಮಾಂತರ ಕ್ಷೇತ್ರದ ರೈತರುಗಳಿಂದ ಕೃಷಿ ಅಧಿಕಾರಿಗಳ ಮೇಲೆ ಯಾವುದಾದರೂ ದೂರುಗಳು ಕಂಡು ಬಂದಲ್ಲಿ ತಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮಾಡಿ ಸರ್ ಎತ್ತಿಲ್ಲ ನಾನು ಹೋಗ್ಸಲ ಹತ್ತಿ ಕಾಟನ್ ಮರ ಭಾಳ ತ್ರಾಸ ಕೊಟ್ರು ಸರ್. ಹಂಗೆ ಮಾಡಿಬಿಟ್ರೆ ಇದು ರಿಜಿಸ್ಟರ್ ನಂಬರ್ ತಪ್ಪು ಮಾಡಿಬಿಟ್ರು ಸರ್. ಬೆಳೆ ಸಮೀಕ್ಷೆ ಸರ್, ತೊಗರಿ ಇದ್ದಿದ್ದು ಹತ್ತಿದ್ದು ತೊಗರಿ ಮಾಡಿಬಿಟ್ರು ಸರ್. ಬೆಳೆ ಸಮೀಕ್ಷೆ ನಾವು ಮಾರ್ಕೆಟ್ಗೆ ಹೋಗಿ ಮಾಡಿ ಬೆಳೆ ಸಮೀಕ್ಷೆ ನೀವೇ ಮಾಡಿ ಎಲ್ಲರೂ ಬಂದು ಎಲ್ಲ ಮಾಡ್ಕೊಂಡಾರ. ಆಮೇಲೆ ಟ್ರೈನಿಂಗ್ ಕೊಟ್ಟರ, ಆಮೇಲೆ ಅಲ್ಲೇ ಬಂದು ಕೆಲವೊಂದು ಯಾರು ಇರ್ತಾರೆ ಸರ್, ಅವ್ರು ಎಷ್ಟು ಸರ್ವೆ ಬಂದು ಅವರೇ ಮಾಡಿರ್ತಾರೆ ಸರ್. ಲೋಕಲ್ ಪರ್ಸನ್ಗಳು ಮಾಡ್ತಾರೆ, ಅವರೇ ಮಾಡಿ ತಪ್ಪು ಹೊಲದಲ್ಲಿ ಓಪನ್ ಮಾಡಿ ನನ್ನ ಹತ್ತಿ ಕ್ರಾಪ್ ನಾನು ಈ ವರ್ಷದಲ್ಲಿ ಹತ್ತಿ ಬೆಳೆದಿದ್ದೀನಿ. ಕೆಲವು ಹುಡುಗರಿಗೆ ಬರಲಾರ್ದು ಹುಡುಗರಿಗೆ ಸರ್ ಅವು ಯಾವ ಒಂದು ಸರ್ವೆ ನಂಬರ್ಗೆ 5-10 ರೂಪಾಯಿ ಕೊಡ್ತಾರೆ ಸರ್. ಅವು ತೊಗರಿ ಇದ್ದಿದ್ದು ಹತ್ತಿದ್ದು ತೊಗರಿ ಮಾಡಿ ಭಾಳ ತಪ್ಪಾಗಿದೆ ಸರ್. ನೋಡಿ ಮೇಡಮ್ ಮಾಡಕ್ ಬರಲ್ಲ ಅಂತ ಗ್ರಾಮ ಸಹಾಯಕರು ಮಾಡ್ತಾರೆ. 10 ರೂಪಾಯಿ 11 ರೂಪಾಯಿ ಸರ್. ನಾನು ನಿಮ್ಗೆ ಇಷ್ಟು ದಿವಸ 2 ತಿಂಗಳು ಖಾಲಿ ಇರ್ತದೆ, ನಿಮ್ಗೆ ಯಾರು ಕೇಳಲ್ಲ. ಈಗ ಒಂದು 2 ಮಂತ್ಸ್ ಸೀಸನ್ ಇರ್ತದೆ ಕಂಪಲ್ಸರಿ. ನೀವು ಬೆಳಗ್ಗೆ ಹೋಗಿ ಸಾಯಂಕಾಲ ಫೀಲ್ಡಲ್ಲಿ ಇದ್ರೆ ಎಲ್ಲ ಕಾಲು ಟೆಸ್ಟ್ ಮಾಡಬೇಕು. ಫೋನ್ ನಂಬರ್ ಎಲ್ಲ ರೈತರಿಗೆ ಇದಾಗಿದೆ. ನೀವೊಂದು ಗ್ರೂಪ್ನೇರ್ ಹಾಕಿ ರಿಜಿಸ್ಟರ್ ಮಾಡಬೇಕು. ನಮಗೆಲ್ಲ ಎಲ್ಲ ಇವುಗಳು ಹಾಕಿದ್ರೆ ಇವರು ರಿಜಿಸ್ಟರ್ ನಂಬರ್, ಫೋನ್ ನಂಬರ್ ಹಾಕಿ ಗ್ರೂಪ್ಗೆ ಕೊಟ್ಟು ರೈತರು ಎಲ್ಲ ನಮ್ಮ ಏನು ಗ್ರೂಪಿನಲ್ಲಿ ಹಾಕಪ್ಪ ರೈತರಿಗೆಲ್ಲ ಹೋಗೋದು. ನಮ್ಮ ಇರೋಜ ಇವು ನಮ್ಮ ರೈತರು ಇವರೆಲ್ಲ ಇವುಗಳು ಬಿಟ್ಟು ಸ್ಟಾಕ್ ಅವ ಮತ್ತೆಲ್ಲ ಅಂತೇಳಿ ಮಾಡಿ ಕಳಿಸ್ತಾರೆ. ಸ್ಟಾಕ್ ಪಾಯಿಂಟ್ ಎಲ್ಲ ನೀವು ಹೋಗೋದಾದ್ರೆ ಸರ್ಪ್ರೈಸ್ ಹೋದ್ಮೇಲೆ ಎಲ್ಲ ಐಟಮ್ ವಿಡಿಯೋ ಮಾಡ್ಕೊಂಡು ನೀವು ಪ್ರತಿ ಎಲ್ಲ ಚೆಕ್ ಮಾಡಿ. ಅವರೆಲ್ಲ ಮೇಲೆ ಡಿಸ್ಪ್ಲೇನೇ ಇಡೋದಿಲ್ಲ. ಐಟಮ್ಗಳು ಯಾವ ಇದ್ರೆ ಅವ್ರು ಕೆಳಗೆ ಇಡ್ತಾರೆ, ಅದಕ್ಕೆಲ್ಲ ಡಿಸ್ಪ್ಲೇ ಮಾಡ್ತಾರೆ. ಅಷ್ಟು ನೋಡ್ಕೊಂಡು ಆಮೇಲೆ ಈ ಕಾಟನ್ ಬೀಜ ಕೂಡ ಮಾಡ್ತಾರೆ. ಅದ್ರ ಮೇಲೆ ಕಾಟನ್ ಬೀಜಗಳೇನು ಬರ್ತಾರೆ, ರೈತ ತೆಲಂಗಾಣ ಆಂಧ್ರ ಅದೆಲ್ಲ ಬರ್ತಾರೆ. ಅದರಲ್ಲಿ ಕೂಡ ಮೋಸ ಮಾಡಿ ಬಹಳಷ್ಟು ರೈತರು ಕ್ರಾಪ್ಸ್ ದೀಪ ಕಾಟನ್ ಮೇಲೆ ಕೂಡ ನಿಗಾ ಇರ್ತದೆ. ಬೇಕಾದ್ರೆ ಯಾವ್ಯಾವ ಲೂಸ್ ಸೀಡ್ಸ್ ತಂದು ಏನೋ ಮಾಡಿ ಮಾರ್ಕೆಟ್ ಮಾಡಿ IAS ಮಾರ್ಕ್ ಮಾಡಿ ಏನೇನು ಮಾಡ್ತಾ ಇದ್ದಾರೆ.
ಏನು ಬಹು ಸಂಖ್ಯಾತರು ಇವತ್ತು ನಮ್ಮ ರೈತಾಪಿ ವರ್ಗದವರೇ ನಾವು ಇವತ್ತು ನಮ್ಮ ಭೂಮಿಗಳ ಅವಲಂಬಿತರಾಗಿ ನಾವು ಉಳುಮೆ ಮಾಡೋಂಥದ್ದು. ಹಾಗಾಗಿ ಇವತ್ತು ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಏನು ನಾವು ಬೀಜಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆ ಈಗಾಗಲೇ ನಮ್ಮ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡೋದ್ರ ಜೊತೆಗೆ ಏನು ನಮಗೆ ಯೂರಿಯಾ ಇರ್ಬೋದು, DAP ಇರ್ಬೋದು, ಕಾಂಪ್ಲೆಕ್ಸ್ ಇರ್ಬೋದು ಮತ್ತು ಬಿತ್ತನೆ ಬೀಜಗಳು ಏನು ನಮಗೆ ಬರುವಂಥ ರೈತರ ಬೇಡಿಕೆಗಳು ಅವೆಲ್ಲವನ್ನು ಸೌಲಭ್ಯವನ್ನು ಏನು ನಮಗೆ RSP ಕೇಂದ್ರ ಅಂತೇಳಿ ನಾವು ಪ್ರತಿ ಹೋಬಳಿಯಲ್ಲಿ ಇರ್ಬೋದು ಆ ಕೇಂದ್ರಗಳಲ್ಲಿ ಲಭ್ಯತೆಯನ್ನು ಇವತ್ತು ಚೆಕ್ ಮಾಡಿದ್ದೀವಿ. ಹಾಗಾಗಿ ಯಾರೂ ಕೂಡ ಆತಂಕ ಕೊಡುವಂಥದ್ದು ಬೇಡ. ಯಾಕಂದರೆ ರೈತರಿಗೆ ಏನಿವತ್ತು FIR ಅಂತೇಳಿ FID ಅಂತೇಳಿ ಇವತ್ತು ರೈತರು FIDಯನ್ನು ಮಾಡ್ಕೊಂಬಂದು ಕೆಲಸ ಮಾಡಬೇಕು. FIDನ ಕಾರ್ಡ್ಗಳನ್ನು ಇಟ್ಕೊಂಡಾಗ ಖಂಡಿತವಾಗಿ BSSL ಸೊಸೈಟಿಗಳಿಗೆ ಮುಖಾಂತರ ಗೊಬ್ಬರಗಳನ್ನು ಕೊಡುವಂಥದ್ದು, ಯೂರಿಯಾ ಇರ್ಬೋದು, ಕಾಂಪ್ಲೆಕ್ಸ್. ಅದರ ಜೊತೆಗೆ ಭಾಳಷ್ಟು ಫಲವತ್ತಾದಂಥ ಭೂಮಿ ಹೆಚ್ಚಿಗೆ ಗೊಬ್ಬರಗಳನ್ನು ಬಳಸೋದ್ರ ಜೊತೆಗೆ ಇವತ್ತು ಹಾಳಾಗುವಂಥದಕ್ಕೆ ಇವತ್ತು ಅದ್ರಿಗೆ ಏನು ಆಲ್ಟರ್ನೇಟ್ ಆಗಿ ಬೇರೆ ಬೇರೆ ಜಿಪ್ಸಮ್ಮು ಮತ್ತು ಬೇರೆ ನ್ಯಾನೋ ಅಂತೇಳಿ ಈಗ ಅದಕ್ಕೆ ಆಲ್ಟರ್ನೇಟ್ ಆಗಿ ಸ್ಪ್ರೇ ಮಾಡೋಂಥದ್ದು ಕೂಡ ಇದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಧಿಕಾರಿಗಳು ಜಾಗೃತಿಯಾಗಿ ಏನು ಇವತ್ತು ಕೃತಕವನ್ನು ಸೃಷ್ಟಿ ಮಾಡುವಂಥ ಯಾವುದೇ ಉದ್ಯಮಿಗಳು ಮತ್ತು ಅಂಗಡಿ ಮಾಲೀಕರಿಗೆ ಕೂಡ ತಿಳಿಸೋದಕ್ಕೆ ನಾವು ಯಾರು ಕೂಡ ನಮ್ಮ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬಾರ್ದು. ಮತ್ತು ನಮ್ಮ ಅಧಿಕಾರಿಗಳು ಮತ್ತು ವಿಜಿಲೆನ್ಸ್ ಕಮಿಟಿ ಟೈಪ್ ಮಾಡಿಕೊಂಡು ಅವರು ಎಲ್ಲ ಕಡೆ ಜಾಗೃತಿಯಾಗಿ ಅಂಗಡಿಗಳಿಗೆ ವಿಸಿಟ್ ಮಾಡೋದ್ರ ಮುಖಾಂತರ ಯಾರಾದರೂ ಬ್ಲಾಕ್ ಮಾಡೋಂಥ ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ಶಿಸ್ತು ಕ್ರಮಗಳಾಗ್ತದೆ. ಹಾಗಾಗಿ ರೈತರಿಗೆ ಸಿಗುವುದು ಸೌಲಭ್ಯವನ್ನು ಯಾರೂ ಕೂಡ ವಂಚಿತ ಮಾಡಬಾರ್ದು ಅಂತೇಳಿ ಮೀಟಿಂಗನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ಅಧಿಕಾರಿ DPL, ತೋಟಗಾರಿಕೆ ಜಂಟಿ ಇಲಾಖೆ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.